ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ನಮ್ಮ ಬಿಲ್ಡಿಂಗ್ಗಳು ಮಾತ್ರ ಕಾಣುತ್ತೆ, ನಿಮ್ಮ ಬೆನ್ನ ಹಿಂದೆ ಏನು ಕೃತ್ಯಗಳು ನಿಮ್ಮ ಕ್ಷೇತ್ರ ನಡೆಯುತ್ತೆ ಅನ್ನೋದು ಜ್ಞಾನ ಇಲ್ಲ ಅಂದ್ರೆ ಬುಲ್ಡೋಸರ್ ಬಾಬಾ ಆಗ್ತೀನಿ ಅಂತಾರೆ ಸಚಿವ ಪ್ರಿಯಾಂಕಾ ಖರ್ಗೆ. ಯೋಗಿ ಅವರ ಆಡಳಿತ ಇವರ ಮೇಲೆ ಇಷ್ಟೊಂದು ಪರಿಣಾಮ ಬೀರುತ್ತೆ ಅಂದ್ರೆ ನನಗೆ ಸಂತೋಷ, ಅವರಿಂದ ಪ್ರಭಾವ ಆದ್ರಲ್ಲ ನನಗೆ ಹೆಮ್ಮೆ ಅನ್ಸುತ್ತೆ. ಸಚಿವ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಬುಲ್ಡೋಸರ್ ಬಾಬಾ ಆಗಿ ಈ ಕೆಲಸಕ್ಕೆ ನಿಮಗೆ ಏನ್ ಬೇಕು ಎಲ್ಲವೂ ನಾನೇ ತಂದುಕೊಡ್ತೀನಿ. ಫಸ್ಟ್ ಬಿಲ್ಡಿಂಗ್ ಖಾಜಾ ಬಂದೇ ನವಾಜ್ ಆಸ್ಪತ್ರೆ ಡೆಮಾಲಿಷ್ ಮಾಡಿ. ಬರೇ ನಮ್ಮ ಬಿಲ್ಡಿಂಗು ಕಾಣುತ್ತೆ ಇವರಿಗೆ, ನಿಮ್ಮ ಬೆನ್ನ ಹಿಂದಗಡೆ ಏನು ಕುಕೃತ್ಯಗಳು ನಿಮ್ಮ ಇಲಾಖೆಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಇವರಿಗೆ ಜ್ಞಾನ ಇಲ್ಲ ಅಂದರೆ ಏನು ಹೇಳ್ಬೇಕ್ರಿ ಇವರಿಗೆ? ಬುಲ್ಡೋಜರ್ ಬಾಬಾ ಆಗ್ತೀನಿ ಅಂತ ಹೇಳ್ತಾರೆ. ನನಗೆ ಒಂದು ಸಂತೋಷ ಏನು ಅಂದರೆ, ಯೋಗಿ ಆಡಳಿತ ಇವ್ರ ಮೇಲೆ ಇಷ್ಟೊಂದು ಪರಿಣಾಮ ಬೀರಿತಲ್ಲ, ಅವರಿಂದ ಪ್ರಭಾವಿತರಾದ್ರಲ್ಲ, ಇದು ನನಗೆ ಹೆಮ್ಮೆ ಅನಿಸಿದೆ. ನೀವು ಬುಲ್ಡೋಜರ್ ಬಾಬಾ ಆಗಿ ಆ ಕೆಲಸಕ್ಕೆ ನಿಮ್ಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ನಾನು ತಂದು ಕೊಡ್ತೇನೆ. ಫಸ್ಟ್ ಬಿಲ್ಡಿಂಗ್ ಖಾಜಾ ಬಂದೇ ನವಾಜ್ ಹಾಸ್ಪಿಟಲ್ ಡೆಮಾಲಿಷ್ ಮಾಡಿ. ಇವರು ಮಾತಾಡಿದಾರಲ್ರಿ ಬಸವಣ್ಣವ್ರ ಬಗ್ಗೆ, ಉಸ್ತುವಾರಿ ಮಂತ್ರಿನೇ ಮಾತಾಡಿದಾರಲ್ಲ. ಕಲಬುರಗಿ ನಗರದಲ್ಲಿ ಹನಿ ಟ್ರ್ಯಾಪ್ ಆದಂತಹ ಸಂದರ್ಭ ಪ್ರೆಸ್ ಮೀಟ್ ಕರೆದಾಗ, ಯಾಕೆ ಸರ್ ಹೀಗಾಗ್ತಾ ಇದೆ ಅಂತ ನೀವು ಪತ್ರಕರ್ತ ಕೇಳಿದಾಗ ಏನು ಹೇಳಿದ್ರು ಅವರು? ಬಸವಣ್ಣವ್ರ ಕಡೆಯಿಂದನೇ ಮಾಡ್ಲಿಕ್ಕಾಗಲಿಲ್ಲರಿ ಅಂತ. ಅಂದ್ರೆ ಅದು ಅವಹೇಳನ ಅಲ್ವಾ? ಬಸವಣ್ಣನವರನ್ನು ಕೀಳಾಗಿ ನೋಡಿದಾಗೆ ಅನಿಸ್ಲಿಲ್ವಾ? ಮೊದಲು ತಮ್ಮನ್ನು ತಾವು ತಿದ್ದುಕೊಂಡು ತಾವು ಸಾಚ ಇದ್ದು ಇನ್ನೊಬ್ಬರ ಬಗ್ಗೆ ಪುಂಗಿ ಊದಿದ್ರೆ ಅದನ್ನು ಯಾರಾದರೂ ಕೇಳ್ತಾರೆ. ತಮ್ಮ ಬೆನ್ನ ಹಿಂದಲೇ ತಿಪ್ಪೆ ರಾಶಿಯಷ್ಟು ಗಲೀಜನ್ನು ಇಟ್ಕೊಂಡು ಮತ್ತೊಬ್ಬರ ತಿಪ್ಪೆ ಬಗ್ಗೆ ಮಾತಾಡೋದು ಯಾರೂ ಕೂಡ ಜನ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇವರು ಹಿಟ್ ಆ್ಯಂಡ್ ರನ್ ಮಾಡೋದು ಬಿಡಬೇಕು. ಉಸ್ತುವಾರಿ ಸಚಿವರು, ನೀವು ಕೇಳೋದೊಂದು ಪ್ರಶ್ನೆ, ಬಸವ ಕಲ್ಯಾಣ ಪೀರ್ ಪಾಷಾ ಬಂಗ್ಲಾ ಮುಕ್ತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಅಂತ ಕೇಳೋದು ಬಿಟ್ಟು ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ಅವ್ರ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾರೆ. ಸೂಕ್ತವಾದ ಉತ್ತರ ಕೊಡಬೇಕು, ಅದಕ್ಕೆ ನಿರ್ದೇಶನ ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಯಾಕೆ ಕೊಡೋದಿಲ್ಲ ಅಂದರೆ ಅದು ಮುಸಲ್ಮಾನರದು ಅಂತ. ಹಿಂದೂಗಳ ಬಗ್ಗೆ, ಹಿಂದೂ ಸಂತರ ಬಗ್ಗೆ ವಾಚಾಮಗೋಚರವಾಗಿ ಮಾತಾಡ್ತಾರೆ. ಅದೇ ಮುಸಲ್ಮಾನರು ಏನೋ ಅಪರಾಧ ಮಾಡಿದರೆ, ಆರೋಪ ಮಾಡಿದರೆ ಅದ್ರ ಬಗ್ಗೆ ಬಾಯಿನೇ ಬಿಚ್ಚೋದಿಲ್ಲ ಇವರು. ಆಯ್ತಪ್ಪ, ನನ್ನ ಕೋರ್ಟ್ ಆರ್ಡರ್ ಆಗಿದೆ ಅಂದರೆ ನಾನು ತೆಕ್ಕೊಳ್ಳೋಕೆ ರೆಡಿ ಇದ್ದೀನಿ. ನಿಮಗೆ ಕೋರ್ಟ್ ಆರ್ಡರ್ ಇಲ್ಲ, ಸರ್ಕಾರ ಸೂಚನೆಯೂ ಇಲ್ಲ. 5 ಎಕರೆ ಬೆಂಗಳೂರಿನಲ್ಲಿ ಏರ್ ಸ್ಪೇಸ್ ಅಲ್ಲಿ ತೊಗೊಂಡಂತಹ 5 ಎಕರೆ ಜಮೀನನ್ನು ನೀವು ಯಾಕೆ ವಾಪಸ್ ಕೊಟ್ರಿ? ಯಾವ ಕೋರ್ಟ್ ಹೇಳಿತ್ತ ಕೋರ್ಟು? ವಾಪಸ್ ಯಾಕೆ ಕೊಟ್ರಿ? ಮತ್ತೆ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ಇದು ಅಕ್ರಮ ಅಂತ ಸಾಬೀತು ಮಾಡಲಿ ನೋಡೋಣ ಅಂತ. ಅದಕ್ಕೆ ಹೇಳೋದು, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋದಕ್ಕೆ ಇಂತಹ ವ್ಯಕ್ತಿಗಳೇ ಅದಕ್ಕೆ ಉದಾಹರಣೆ ಸೂಕ್ತ ಆಗುತ್ತೆ.